ಸಾಕುಗಳಲ್ಲಿ ಸ್ಫೋಟ ಮಾಡೋದಕ್ಕೆ ಸಂದೇಶ ನೀಡುವಂಥದ್ದು ಏನು ಈ ದಿನ ಒಂದು ಏನು ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ, ಕೋರ್ಟಿಗೆ ಒಂದು ಇಮೇಲ್ ಮುಖಾಂತರ ಒಂದು ಸಂದೇಶ ಬಂದಿದೆ. ಅದರಲ್ಲಿ ಖುಷಿ ಅಂತಂದರೆ ಬಾಂಬ್ ಥ್ರೆಟ್ ಒಂದು ಸಂದೇಶದ ಇಮೇಲ್ ಬಂದಿದೆ. ಇಮ್ಮಿಡಿಯೇಟ್ಲಿ ಏನು ಇವ್ಯಾಕ್ಯುವೇಟ್ ಮಾಡಿ ನಮ್ಮ ASC ತಂಡಗಳು ಮತ್ತು BDS ತಂಡಗಳನ್ನು ನಾವು ನಿಯೋಜನೆ ಮಾಡಿ ಸಂಪೂರ್ಣ ಪರಿಶೀಲನೆ ಮಾಡಿದ್ವಿ. ಪರಿಶೀಲನೆ ಮಾಡಿದ ನಂತರ ಇದೊಂದು ಖುಷಿ ಬಾಂಬ್ ಥ್ರೆಟ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಮತ್ತು ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈ ಒಂದು ಇಮೇಲ್ ಏನಿದೆ ಇದ್ರ ಬಗ್ಗೆ ಸಂಬಂಧಿಸಿದಂತೆ ನಾವೊಂದು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಿಕ್ಕೆ ಸ್ಥಳೀಯ ಸ್ಟೇಷನ್ ಬಜಾರ್ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದೀವಿ ಮತ್ತು ಪ್ರಕರಣ ದಾಖಲು ಮಾಡಿಕೊಂಡು ಯಾರೇನು ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಮೇಲ್ದಾಗ ಕೆಲವೊಂದಿಷ್ಟು ಉಲ್ಲೇಖ ಮಾಡಿದ್ದಾರೆ, ಯಾರಿಗೂ ಬಿಡುಗಡೆ ಮಾಡಬೇಕು ಸಮಥಿಂಗ್. ಬೇಸಿಕಲಿ ಇದು ಏನು ಕಂಟೆಂಟ್ ಇದೆ ಇಮೇಲ್ದು, ಆ ಕಂಟೆಂಟ್ ಪ್ರಕಾರ ಮೂಲತಃ ತಮಿಳುನಾಡಿನ 2 ಆರೋಪಿಗಳ ಬಗ್ಗೆ ಉಲ್ಲೇಖ ಮಾಡಿದರೆ ಅವರನ್ನು ಬಿಡುಗಡೆ ಮಾಡಬೇಕು. ಏನು ಪೋಕ್ಸೋ ಆರೋಪಿಗಳಿದ್ದಾರೆ, ಅವರು ಅಮಾಯಕರಿದ್ದಾರೆ, ಅವ್ರಿಗೆ ಬಿಡುಗಡೆ ಮಾಡಬೇಕನ್ನೋ ಒಂದು ಕಂಟೆಂಟ್ ಇದೆ. ಬೇಸಿಕಲಿ ಇದೇನಂತಂದರೆ ಈ ಸ್ಥಳಕ್ಕೆ ಮತ್ತು ಈ ಸುತ್ತಮುತ್ತಲಿನ ಜಿಲ್ಲೆಗಳಿಗಾಗಲಿ ಅಥವಾ ಕರ್ನಾಟಕ ರಾಜ್ಯದ ಯಾವುದೇ ವಿಷಯಗಳಿಲ್ಲ ಮತ್ತು ತಮಿಳುನಾಡಿನ ವಿಷಯಗಳು ಅಂತ ಉಲ್ಲೇಖ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಿದ್ವಿ ಮತ್ತು ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ. ಸರ್, ಲಾಸ್ಟ್ ಟೈಮ್ ಇದೇ ಥರ ಒಂದು ಬಂದಿತ್ತು ಸರ್, ಅದೇನು ರಿಸಲ್ಟ್ ಆಯಿತು? ಅದರಲ್ಲಿ ಕೆಲವು ತಾಂತ್ರಿಕ ತನಿಖೆ ನಡೀತಾ ಇದೆ. ಇನ್ನು ಇದ್ರ ಕೆಲವು ದಿನಗಳ ಹಿಂದೆಯೂ ಕೂಡ ಇಲ್ಲಿ ಇದೇ ರೀತಿಯ ಒಂದು ಥ್ರೆಟ್ ಇಮೇಲ್ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಕೂಡ ಪರಿಶೀಲನೆ ಮಾಡಲಾಗಿತ್ತು. ಆವಾಗಲೂ ಕೂಡ ಇದೊಂದು ಖುಷಿ ಬಾಂಬ್ ಥ್ರೆಟ್ ಇಮೇಲ್ ಅಂತ ಡಿಕ್ಲೇರ್ ಮಾಡಿದ್ವಿ. ಇವತ್ತು ಅದೇ ರೀತಿ ನ್ಯಾಯಾಲಯದ ಎಲ್ಲ ಪಾತ್ರಗಳು ಈಗೆಲ್ಲ ಪರಿಶೀಲನೆ ಮಾಡಿದ್ದೀವಿ ಮತ್ತು ಯಾವುದೇ ಆತಂಕ ಪಡುವುದು ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸರ್. ಕೆಲವರು ಈ ರೀತಿ ಏನು ಟೆಕ್ನಾಲಜಿಯ ಒಂದು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಾರೆ, ಅವರಿಗೂ ಕೂಡ ಆದಷ್ಟು ಬೇಗ ನಾವು ಪತ್ತೆ ಮಾಡ್ತೀವಿ. ಅವನನ್ನು ಯಾರು ಕಳಿಸಿದ್ದಾರೆ ಅವರನ್ನು ಕೂಡ ಪತ್ತೆ ಮಾಡ್ತೀವಿ.